ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮೊರಂ ಗಣಿಗಾರಿಕೆ ನಡೆಸಲಾಗ್ತಾ ಇದೆ. ಸಂಡೂರು ತಾಲೂಕಿನ ಕುಡಿತಿನಿ ಬಳಿಯ ತಿಮ್ಮಲಾಪುರ ಬಳಿ ಈ ಘಟನೆ ನಡೆದಿದೆ. ಸರ್ವೆ ನಂಬರ್ 5/A ಹಾಗೇನೇ 51/B 1 ಎಕರೆಯಲ್ಲಿ ದಂಧೆಯನ್ನು ನಡೆಸಲಾಗ್ತಾ ಇದೆ. ಸಂಡೂರು ತಾಲೂಕಿನ ಕುಡಿತಿನಿಯ ತಿಮ್ಮಲಾಪುರ ಬಳಿ ಈ ದಂಧೆಯನ್ನು ಮಾಡ್ತಾ ಇರೋದು. ಹಾಗೇನೇ ಜಮೀನು ಮಾಲೀಕನ ಗಮನಕ್ಕೆ ಬಾರದೆ ಈ ಅಕ್ರಮ ದಂಧೆ ನಡೀತಾ ಇದೆ. ಗುರುಮೂರ್ತಿ ಹಾಗೇನೇ ಹನುಮಂತಪ್ಪ ಸೇರಿಕೊಂಡು ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಹಲವು ಬಾರಿ ವಾಗ್ದಾನದ ಬಳಿಕ ವಾರಸುದಾರರಿಗೆ ಧಮಕಿ ಹಾಕಿರುವಂತಹ ಆರೋಪ ಇದೆ. ಈ ಕುರಿತು ಕುಡಿತಿನಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. 2 JCB 1 ಟ್ರ್ಯಾಕ್ಟರ್ ಅನ್ನು ವಶಕ್ಕೆ ಪಡೆದು ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆದರೆ ಬಿತ್ತನೆ ಮಾಡೋಕೆ ಸ್ಥಳಾವಕಾಶ ಇಲ್ಲದೆ ಕಂದಕ ನಿರ್ಮಾಣ ಆಗಿದೆ. ಈ ಬಗ್ಗೆ ಗಣಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರು ಕೇರ್ಲೆಸ್. ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ವಹಿಸ್ತಾರೆ ಅಧಿಕಾರಿಗಳು. ಸೂಕ್ತ ತನಿಖೆ ಆಗಬೇಕು ಅಂತೇಳಿ DCಗೆ ಭೂ ಮಾಲೀಕರು ಆಗ್ರಹವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಅಳಲನ್ನು ಕೂಡ ತೋಡಿಕೊಂಡಿದ್ದಾರೆ. ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ, ಹಾಗೆಯೇ ಇಲ್ಲಾಗ್ತಾ ಇರುವಂಥ ಅಕ್ರಮಗಳ ಕುರಿತಂತೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದ್ರು ಈ ಭಾಗದಲ್ಲಿ, ಯಾಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, DC, ಜಿಲ್ಲಾ ಆಡಳಿತ ಯಾಕೆ ಸುಮ್ಮನೆ ಇದೆ ಅಂತೇಳಿ? ಹೌದು ಸಂಪತ್, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯ ಸಂಡೂರು ತಾಲೂಕಿನ ಈ ಒಂದು ಕುಡಿತಿನಿ ಪಕ್ಕದಲ್ಲಿರತಕ್ಕಂತಹ ತಿಮ್ಮಲಾಪುರ ಗ್ರಾಮದಲ್ಲಿ ಈ ಒಂದು ಹೊಲದ ಮಾಲೀಕರಿಗೆ ಗೊತ್ತಿಲ್ಲದಂತೆಯೇ ಮೊರಂ ಗಣಿಗಾರಿಕೆಯನ್ನು ದುರುಳರು ನಡೆಸಿರತಕ್ಕಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈಗಾಗಲೇ ಈ ಕುರಿತು ಸಾಕಷ್ಟು ಬಾರಿ ಈ ಒಂದು ಯಾರು ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ರು ಮೊರಂ ಗಣಿಗಾರಿಕೆ ಅವರಿಗೆ ಸಾಕಷ್ಟು ಮನವಿ ಮಾಡಿದ್ರು ಸಹ ಹೊಲ ನಿಮ್ಮದಲ್ಲ ಎನ್ನುತ್ತಕ್ಕಂತಹ ತಗಾದೆ ತೆಗೆದು ಇವರ ನಿಸ್ಸಹಾಯಕ ಸ್ಥಿತಿಯನ್ನೇ ಅವರು ಬಂಡವಾಳ ಮಾಡಿಕೊಂಡು ನೇರವಾಗಿ ಈ ಒಂದು ಸುಮಾರು 12 ಅಡಿ ಎತ್ತರದಷ್ಟು ಆಳಕ್ಕೆ ತೆಗೆದು ಈ ಒಂದು ನೆಲವನ್ನು ಹೂಳಲು ಅಂದ್ರೆ ಬಿತ್ತನೆ ಮಾಡಲು ಸಹ ಆಗದಂತಹ ಪರಿಸ್ಥಿತಿಯಲ್ಲಿ 1 ಎಕರೆ ಭೂಮಿಯಲ್ಲಿ ಸುಮಾರು 16 ಟ್ರ್ಯಾಕ್ಟರ್ ಮತ್ತು 16 ಟಿಪ್ಪರ್ಗಳನ್ನು ಇಟ್ಟು JCB ಹಿಟಾಚಿ ಯಂತ್ರಗಳ ಮೂಲಕ ಮಣ್ಣನ್ನು ಸಂಪೂರ್ಣವಾಗಿ ಹಗೆದು ಬರಿದಾಗಿಸಿದ್ದಾರೆ. ಇದರಿಂದ ಈಗ ಮಳೆ ಏನಾದರೂ ಬಂದ್ರೆ ಅದು ಕುಣಿಯಾಗಿ ನಿಂತುಕೊಳ್ಳುವಂತಹ ಪರಿಸ್ಥಿತಿ ಮತ್ತು ಬಿತ್ತನೆ ಮಾಡದಂತಹ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಈಗಾಗಲೇ ಈ ಒಂದು ಪವರ್ ಟಿವಿಯಲ್ಲಿ 1 ವಾರದ ಕೆಳಗೆ ಸುದ್ದಿಯನ್ನು ಬಿತ್ತರಿಸಲಾಗಿತ್ತು. ಆ ಸಂದರ್ಭದಲ್ಲಿ ಪವರ್ ಟಿವಿಯ ಈ ಒಂದು ಸುದ್ದಿಯನ್ನು ಆಧರಿಸಿ ಈ ಒಂದು ಕುಡಿತಿನಿ ಪೊಲೀಸರು ಈ ಒಂದು ಲಾರಿ ಮತ್ತು ಈ ಒಂದು JCB ಯಂತ್ರಗಳನ್ನು ಏನು ತೆಗೆದುಕೊಂಡು ಹೋಗಿ FIR ಅನ್ನು ದಾಖಲಿಸಿದ್ದಾರೆ. ಆದರೆ ತದನಂತರದ ಮತ್ತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಮತ್ತು ಜಿಲ್ಲಾಡಳಿತವು ಈ ಕುರಿತು ಯಾವುದೇ ರೀತಿಯಾದಂತಹ ಒಂದು ಕಾನೂನು ಕ್ರಮ ಕೈಗೊಂಡಿಲ್ಲ ಎನ್ನುತ್ತಕ್ಕಂಥದ್ದು ಈ ಒಂದು ರೈತರ ಆರೋಪವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೇ ಸಹ ಈ ಒಂದು ತಹಸೀಲ್ದಾರರು ಹಾಗೂ ಜಿಲ್ಲಾಧಿಕಾರಿಗಳು AC ಮತ್ತು ಈ ಒಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೆ ಮನವಿ ಪತ್ರವನ್ನು ಕೊಟ್ಟು ತಮ್ಮ ಅಳಲನ್ನು ಸುದ್ದಿಗೋಷ್ಠಿ ಮಾಡುವುದರ ಮೂಲಕ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಸಂಪತ್, ಥ್ಯಾಂಕ್ ಯು ವೀರೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.